ಮಡಿಸ್ಕೋಬೇಕು. ಈ ರೀತಿ ಇದನ್ನು ಸಮಭಾಗವಾಗಿ ಇಟ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಈ ರೀತಿ ಮಡಿಸ್ಬೇಕು. ಈ ರೀತಿ ಮಾಡಿಸಿ ಮತ್ತೆ ಇದನ್ನು ರಿವರ್ಸ್ ಫೋಲ್ಡಿಂಗಲ್ಲಿ ಒಂದ್ಸಲ ಈ ರೀತಿ ಮಾಡೋದ್ರಿಂದ ಸೊ ಅದು ಒಳಗಡೆ ಹೋಗುತ್ತೆ. ಅದಾದ ನಂತರ 2 ಭಾಗ ಮಾಡಿ ಈ 2 ಕೋನ್ಗಳೇನು ಮಾಡ್ತಿದ್ದೀರಾ ಅದನ್ನು ನೀವೇನು ಮಾಡಬೇಕು, ಇದನ್ನು ಒಳಗಡೆ ತಗೋಬೇಕು. ಈ ರೀತಿ ಈ ಕಡೆದು ಮತ್ತು ಈ ಸೈಡು ಕೂಡ ಇದನ್ನು ನೀವು ಈ ರೀತಿ ಒಳಗಡೆ ತಗೋಬೇಕು. ಎರಡೂ ಒಳಗಡೆ ಹಾಕಬೇಕು. ಅದಾದ ನಂತರ ಈ 2 ಮೂಲೆಗಳನ್ನು ಈ ರೀತಿ ಇಲ್ಲಿಗೆ ತೊಗೊಂಬಂದು ಈ ಥರ ತಗೊಂಡು ಮತ್ತೆ ಇದನ್ನು ಇದು ಮಾಡಿ ಈ ಒಂದು ಲೇಯರ್ನ ತಗೊಂಡು ನೀವು ಈ ನೋಟಿನ ಒಳಭಾಗಕ್ಕೆ ಏನು ಮಾಡಬೇಕು, ಸೊ ಈ ರೀತಿ ಒಳಭಾಗಕ್ಕೆ ನೀವು ಹಾಕಬೇಕು. ಅದಾದ ನಂತರ ಮತ್ತೆ ಈ ಪಾರ್ಟ್ನ ಏನು ಮಾಡಬೇಕು, ಇದನ್ನು ಕೂಡ ನೀವು ಒಳಭಾಗಕ್ಕೆ ಸೇರಿಸ್ಬೇಕು. ಈ ರೀತಿ ಸೇರಿಸಿದಾಗ ಇದು ಈ ರೀತಿ ಆಗುತ್ತೆ. ಸೊ ಈ ರೀತಿ ಆಯಿತು. ಈ ರೀತಿ ಆದ ತಕ್ಷಣ ಈ ಭಾಗವನ್ನು ಇಟ್ಕೊಂಡು ನೀವೇನು ಮಾಡಬೇಕು, ಮತ್ತು ಈ ರೀತಿಯಾಗಿ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿದ್ಮೇಲೆ ನೆಕ್ಸ್ಟು ಈ ಭಾಗವನ್ನು ಹೀಗೆ ಮಾಡ್ಕೊಳ್ಳಿ, ಮತ್ತು ಈ ಭಾಗವನ್ನು ಹೀಗೆ ಮಾಡಿಕೊಂಡು ಈ ಮೇಲ್ಭಾಗವನ್ನು ತೆಗೆದುಬಿಟ್ಟು ಇದನ್ನು ಒಳಗಡೆ, ಸೊ ಮತ್ತೆ ಇದನ್ನು ಒಳಗಡೆ ಸೇರಿಸಬೇಕು. ಸೊ ನಿಮಗೆ ಏನಾಗುತ್ತೆ, ಈ ರೀತಿಯಾದಂಥ ಪಿರಾಮಿಡ್ ಆಗುತ್ತೆ. ನನ್ನ ಕಡೆ ಸೊ ಈ ಪಿರಾಮಿಡನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸ್ ಅಥವಾ ನೀವು ಕಾಯಿನ್ಗಳಿರ್ತೀರ ಅಲ್ಲಿ ಇದನ್ನು ಈ ಪಿರಾಮಿಡನ್ನು ನೋಡಿ, ಈ ರೀತಿ ಎಷ್ಟು ನೀಟಾಗಿ ಬಂದಿದೆ. ಈ ಪಿರಾಮಿಡನ್ನು ನೀವು ಇಡಬೇಕಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಲಕ್ಷ್ಮಿ ಪಾಸ್ಪಾರಿಟಿ ಅನ್ನೋದು ಹೆಚ್ಚಾಗುತ್ತೆ. ಪಿರಾಮಿಡು ಮನೆಯಲ್ಲಿ ನೀವು ಲಕ್ಷ್ಮಿ ಕಾಯಿನ್ಗಳಿರ್ತವೆ, ಆ ಕಾಯಿನ್ ಮೇಲೆ ಇದನ್ನು ಸ್ಥಾಪಿಸ್ಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಲಕ್ಷ್ಮಿಯ ಪಿರಾಮಿಡ್. ಸೊ ಇದನ್ನೆಲ್ಲ ನೀವು ಇವತ್ತು ಈ ರೀತಿ ಮಾಡಿಬಿಟ್ಟು ಅಕ್ಷಯ ತೃತೀಯ ದಿನ ಈ ರೀತಿ ಮಾಡಿಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ಲಾಭ ಆಗುತ್ತೆ. ಥ್ಯಾಂಕ್ ಯು.